ಕಲಾ ವೈಭವದ ಕಲರವ 2025 ಶ್ರೀ ಗುರು ಚನ್ನಬಸವೇಶ್ವರ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಒಂದು ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಾಂತೇಶ್ ಕಲ್ಬಾವಿ ಅವರು ವೇದಿಕೆಯ ಮೇಲೆ ಕಾಣಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಕೆ ಅಮರೇಶ್ ಪಾಟೀಲ್ ನಿರ್ದೇಶಕರು, ಕರ್ನಾಟಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಮತಿ ದಾಕ್ಷಾಯಿಣಿ ಬಸನಗೌಡ ಮಾಲಿ ಪಾಟೀಲ್ ಅವರು ಕೂಡ ವೀಣಾಶ್ರೀ ಶೈಗ್ರಾಮ ಶೈಕ್ಷಣಿಕ ಗ್ರಾಮ ಅಧ್ಯಕ್ಷ ಸಂಸ್ಥೆ ಸಿನ್ನೂರು ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅಂಬಣ್ಣ ಭಜಂತ್ರಿ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಟರಾಜ್ ಸೋನಾರ್ ಅವರು ಕೂಡ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಕುಷ್ಟಗಿ ಇವರು ಕೂಡ ವೇದಿಕೆ ಮೇಲೆ, ಮಹೇಶ್ ಸರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಮಾಂತಯ್ಯ ಅರಳಳ್ಳಿ ಮಠ ವರ್ತಕರು ಕುಷ್ಟಗಿ ಇವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಕಲಾ ವೈಭವದ ಕಲರವ 2025 ಶ್ರೀ ಗುರು ಚನ್ನಬಸವೇಶ್ವರ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಒಂದು ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮ. ಹಾಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಾಲಕರು ಮತ್ತು ಪುಟಾಣಿ ಮಕ್ಕಳು ಮತ್ತು ಪಾಲಕ ಪೋಷಕರು ಎಲ್ಲರಲ್ಲೂ ಕೂಡ ನಾನು ಈ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯೋಗೇಶ್ ಹಿರೇಮನಿ ಗಾಯಕರು ಇವರು ಕೂಡ ಇನ್ನೊಂದು ಚಿತ್ರಗೀತೆಯನ್ನು, ಅಪ್ಪು ಚಿತ್ರದ ಚಿತ್ರಗೀತೆಯನ್ನು ವೇದಿಕೆಯ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಸಾಹಿತ್ಯ ಪ್ರೇಕ್ಷಕರು ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಈಗ ಈ ಕಾರ್ಯಕ್ರಮವನ್ನು ಇನ್ನೇನು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಅದ್ಭುತವಾದಂತಹ ಕಾರ್ಯಕ್ರಮ. ಸುಮಾರು 23 ವರ್ಷಗಳಿಂದ ಶ್ರೀ ಗುರು ಚನ್ನಬಸವೇಶ್ವರ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಅದ್ಭುತವಾದಂಥ ಸಾಧನೆಯನ್ನು ಗೈದಿರ್ತಕ್ಕಂಥದ್ದು. ಆ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಇಂದು ನಾವು ಬನ್ನಿ ಮಹಾಂಕಾಳಿ ದೇವಿಯ ಒಂದು ಮಾದೇವ ಬಾರೆಯ ದರ್ಶನವ ನೀಡೆಯ, ಮಾದೇವ ಬಾರೆಯ ದರ್ಶನವ ನೀಡೆಯ, ಕರುಣಿಸಿ ಬಾರು ಕರುಣೆಯ ತೋರು, ಕರುಣಿಸಿ ಬಾರು ಕರುಣೆಯ ತೋರು, ಭಕ್ತರ ಕಾಪಾಡಲು ಈ ಮಾದೇವ ಬಾರೆಯ ದರ್ಶನವ ನೀಡೆಯ.
ಬಾಳಲಿ ನಾನು ಬಳಲಿದೆ ಇಂದು ದಾರಿ ಕಾಣದೆ ನಾನೊಂದು ಬಾಳಲಿ ನಾನು ಬಳಲಿದೆ ಇಂದು ದಾರಿ ಕಾಣದೆ ನಾನೊಂದು ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರಯ್ಯ ದೇವ ದೀನನ ನೋಡೆಯ ಸ್ವಾಮಿ ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರಯ್ಯ ದೇವ ದೀನನ ನೋಡೆಯ ಕರುಣಿಸಿ ಬಾರು ಕರುಣೆಯ ತೋರು ಕರುಣಿಸಿ ಬಾರು ಕರುಣೆಯ ತೋರು ಬಹುತರ ಕಾಪಾಡಲು ಈ ಮಾದೇವ ಬಾರೆಯ ದರ್ಶನವ ನೀಡೆಯ ನಿಮ್ಮನು ಕಾಣುವ ಆಸೆಯು ಇಂದು ಕಾಣೆ ನಾನು ಏನಿದು ನಿಮ್ಮನು ಕಾಣುವ ಆಸೆಯು ಇಂದು ಕಾಣೆ ನಾನು ಏಕೆಂದು ಕಾಲು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾ ಅರಿಯೇ ತಿಳಿಯೇ ಸ್ವಾಮಿ ಕಾಲು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾ ಹರಿಯೇ ದೇವ ಏನನು ನಾ ತಿಳಿಯೇ ಕರುಣಿಸಿ ಬಾರು ಕರುಣೆಯ ತೋರು ಕರುಣಿಸಿ ಬಾರು ಕರುಣೆಯ ತೋರು ಭಕ್ತರ ಕಾಪಾಡಲು ಈ ಮೊರೆಯನ್ನು ಕೇಳಲು ಮಾದೇವ ಬಾರೆಯ ದರ್ಶನವ ನೀಡೆಯ ಮಾದೇವ ಬಾರೆಯ ದರ್ಶನವ ನೀಡೆಯ ಕರುಣಿಸಿ ಬಾರು ಕರುಣೆಯ ತೋರು ಕರುಣಿಸಿ ಬಾರು ಕರುಣೆಯ ತೋರು ಭಕ್ತರ ಕಾಪಾಡಲು ಈ ಕೇಳಲು ಮಾದೇವ ಬಾರೆಯ ದರ್ಶನವ ನೀಡೆಯ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ ಬೇಡಿದ ಭಾಗ್ಯವು ಕೊಟ್ಟು ಸಲವು ಪ್ರಭುವು ನೀನಯ್ಯ ನೀವು ಬಾರದೆ ನಾವು ಉಳಿವೆವು ನೀವು ಬಾರದೆ
ಕುಷ್ಟಗಿಯ ಭಕ್ತರ ಮೇಲೆ ಮತ್ತು ಪುಟಾಣಿ ಮಕ್ಕಳ ಮೇಲೆ ಮತ್ತು ಪಾಲಕರ ಮೇಲೆ ಇರಲಿ ಎಂದು ಬೇಡುತ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀ ದೊಡ್ಡ ಬಸವನಗೌಡ ಪಾಟೀಲ್ ಬಯಾಪುರ್ ಯುವ ಮುಖಂಡರು, ಇವರನ್ನು ಕೂಡ ವೇದಿಕೆಗೆ ನಾನು ತುಂಬು ಹೃದಯದಿಂದ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಗಣ್ಯಮಾನ್ಯರಾಗಿರ್ತಕ್ಕಂಥ ಶ್ರೀ ಮೈನುದ್ದೀನ್ ಮುಲ್ಲಾ ಪುರಸಭೆಯ ಸದಸ್ಯರು ಕುಷ್ಟಗಿ, ಇವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಾಗೆ ಒಲವಿಲ್ಲದ ಜೀವ ಒಲಿದು ತಾ ಬರುವಾಗ ನಗುಮೊಗದಿ ನಲಿದು ಸ್ವಾಗತಿಸಿ ಎಂಬಂತೆ ಆ ಸ್ವಾಗತ ಭಾಷಣದ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ಬರ್ತಿದ್ದಾರೆ ಶ್ರೀ ಗುರು ಚನ್ನಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಅಮರೇಶ್ ಪಾಟೀಲ್ ಸರ್ ಅವರು ಈ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು 2024-25ನೇ ಸಾಲಿನ ಕಲಾ ವೈಭವದ ಕಲರವಾದ ಒಂದು ಕಾರ್ಯಕ್ರಮದ ಒಂದು ಸ್ವಾಗತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ಶಠಸ್ಥಳ ಬ್ರಹ್ಮ 108 ಶ್ರೀ ಗುರು ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮ್ಮ ವೇದಿಕೆ ಪರವಾಗಿ ಅವರಿನ ಹೃತ್ಪೂರ್ವಕವಾದ ಒಂದು ಪೂಜ್ಯರನ್ನ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಗೆ ಪೂಜ್ಯರಿಗೆ ನಮ್ಮ ಶಾಲೆಯ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ರಾಜು ಕಾಳಪುರ್ ಮಠ ಅವರು ಸರ್ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ. ಅಜೋರಿ ಅದೇ ರೀತಿಯಾಗಿ ಪರಮಪೂಜ್ಯ ಶ್ರೀ ಶ್ರೀ ಸರ್ಪಭೂಷಣ ದೇವರು ಶ್ರೀ ಗುರು ಚೈತನ್ಯ ಮಠ ಧಾರವಾಡ ಪೂಜ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗೌರವ ಸಮರ್ಪಣೆಯನ್ನು ಕೂಡ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಿರತಕ್ಕಂಥ ಶ್ರೀ ದೊಡ್ಡಬಸನಗೌಡ ಪಾಟೀಲ್ ಕಾಂಗ್ರೆಸ್ ಯುವ ಮುಖಂಡರು ಕುಷ್ಟಗಿ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ರಾಜು ಕಾಳಪುರ್ ಮಠ ಸರಲ್ಲಿ ವಿನಂತಿ. ಅದೇ ರೀತಿಯಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಮಹೇಶ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಮನ್ನಾಪುರ್ ಕುಷ್ಟಗಿ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಹಬೂಬ್ ಸಾಬ್ ಕಮ್ಮಾರ್ ಪುರಸಭೆ ಸದಸ್ಯರು ಕುಷ್ಟಗಿ, ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು. ಶ್ರೀ ಅಮರೇಶ್ ಪಾಟೀಲ್ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ಅಧ್ಯಕ್ಷರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಇವರು ಕೂಡ ಏನಪ್ಪ ನಮ್ಮ ಶಾಲೆಯ ಶ್ರೀ ಮಾಂತಯ್ಯ ಅಳ್ಳಳ್ಮಠ್ ದಳ್ಳಾಲಿ ವರ್ತಕರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮೈನುದ್ದೀನ್ ಮುಲ್ಲಾ ಮಾಜಿ ಪುರಸಭೆ ಅಧ್ಯಕ್ಷರು ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ. ಶ್ರೀ ಅಂಬಣ್ಣ ಭಜಂತ್ರಿ ಪುರಸಭೆ ಸದಸ್ಯರು ಕುಷ್ಟಗಿ. ಶ್ರೀ ನಟರಾಜ್ ಸೋನಾರ್ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ಕುಷ್ಟಗಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಒಂದು ಸ್ವಾಗತ.
ಅದೇ ರೀತಿಯಾಗಿ ಶ್ರೀಮತಿ ದ್ರಾಕ್ಷಾಣಿ ಬಸನಗೌಡ ಮಾಲಿ ಪಾಟೀಲ್, ಶ್ರೀ ಬಸನಗೌಡ ಮಾಲಿ ಪಾಟೀಲ್ ಈ ವೇದಿಕೆಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಇವರಿಗೂ ಕೂಡ ನಮ್ಮ ಶಾಲೆಯ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ರಾಜು ಅವರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ. ದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಪಾಲಕ ಬಂಧುಗಳು ಹಾಗೂ ಈ ಕಾರ್ಯಕ್ರಮದ ಡೆಕೋರೇಷನ್ ಮತ್ತು ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಸಿಬ್ಬಂದಿದವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನನ್ನ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. ವಾಸನೆ ಸುಗಂಧ ಗಾಳಿ ಬೀಸುವ ದಿಕ್ಕಿನಲ್ಲಿ ಅಷ್ಟೇ ಹರಡುತ್ತದೆ. ಒಳ್ಳೆಯ ವ್ಯಕ್ತಿಯ ಒಳ್ಳೆಯತನ ಎಲ್ಲ ದಿಕ್ಕುಗಳಿಗೂ ಪಸರಿಸುತ್ತದೆ. ಅದೇ ರೀತಿ ಇಲ್ಲಿ ಉದ್ಘಾಟನಾ ನಿಮಿತ್ತವಾಗಿ ಬೆಳಗುವ ದೀಪಗಳ ಬೆಳಕು ಜ್ಞಾನವನ್ನು ಪಸರಿಸಲಿ ಎಂದು ಹೇಳುತ್ತಾ ಈ ದೀಪವನ್ನು ಬೆಳಗಲು ಬರ್ತಾ ಇದ್ದಾರೆ ನಮ್ಮ ದಿವ್ಯ ಪೂಜ್ಯರಾಗಿರ್ತಕ್ಕಂತಹ ಶಟಸ್ಥಲ ಬ್ರಹ್ಮ 108 ಅಭಿನವ ಕರಿಬಸವವನ್ನು ದೀಪವನ್ನು ಬೆಳಗುವುದರ ಮೂಲಕ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇನ್ನುಳಿದಂತೆ ಎಲ್ಲ ಗಣ್ಯಮಾನ್ಯರು ಕೂಡ ಆ ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದೀಪ ವಿದ್ಯಾರ್ಥಿಗಳ ಬೆಳಕಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ನೀಡಲಿ ಎಂದು ಹೇಳುತ್ತಾ ಹಾಗೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಕಾಳಾಪುರ ಮಠ ಸರ್ ಅವರು ಈ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಕರಿಬಸವ ಸ್ವಾಮಿಗಳಿಗೂ ಹಾಗೂ ಸರ್ಪಭೂಷಣ ದೇವರು ಇವರುಗಳ ಪಾದಾರುಂದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಅತಿಥಿಗಳಾಗಿ ಆಗಮಿಸಿರುವಂಥ ಎಲ್ಲರೇ ಹಾಗೂ ನನ್ನ ಪಾಲಕ ಮಿತ್ರರೇ ಹಾಗೂ ನನ್ನ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಈಗಾಗಲೇ ಸಮಯದ ಅಭಾವ ಇರುವುದರಿಂದ ಪ್ರಾಸ್ತಾವಿಕವಾಗಿ ಒಂದು 5 ನಿಮಿಷಗಳ ಕಾಲ ನಾನು ಮಾತಾಡ್ತೀನಿ. ಹೆಚ್ಚು ಮಾತಾಡೋಕ್ಕೆ ಹೋಗಂಗಿಲ್ಲ. ಈಗಾಗಲೇ ನೀವು ಶಾಲೆ ಒಳಗೂ ಪೇರೆಂಟ್ಸ್ ಮೀಟಿಂಗ್ ಒಳಗೆ ನಾನು ಮಾತಾಡಿರ್ತೀನಿ. ನಾನು ಬೇಸರ ಆಗಿದ್ದೀನಿ ಅಂತ ಅನ್ಕೊತೀನಿ. ಆದರೂ ಕೂಡ ಅನಿವಾರ್ಯ ಶಾಲೆಯ ಪರವಾಗಿ ಮಾತಾಡಬೇಕಾಗ್ತೈತಿ. ಒಬ್ಬ ಶಿಕ್ಷಕರಿಗೆ ಎಲ್ಲರ ಪರವಾಗಿ ನನಗೆ ಕೊಟ್ಟಿದ್ದಾರೆ, ಮಾತಾಡ್ತಿದ್ದೀನಿ ಶಾಲೆಯ ಬಗ್ಗೆ. ಇವತ್ತು ಶಾಲೆ 23 ವರ್ಷಗಳ ವಸಂತವನ್ನು ಪೂರೈಸಿ ಇವತ್ತು 24ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾಯಿದೆ. ಇವತ್ತು ಶಾಲೆ ಕನ್ನಡ ಮಾಧ್ಯಮದಲ್ಲಿನ ಪ್ರಥಮ ಸ್ಥಾನ ಇದು ನಮ್ಮ ಕುಷ್ಟಗಿ ಒಳಗನ ಕನ್ನಡ ಮಾಧ್ಯಮದೊಳಗೆ ಉತ್ತಮ ಶಿಕ್ಷಣ ನೀಡುವಂಥ ಶಾಲೆ ಯಾವುದಾದ್ರೂ ಐತಿ ಏನೋ ಅಂತಂದು ಕೇಳಿದ್ರೆ ಪ್ರಥಮವಾಗಿ BO ಆಫೀಸಿಂದ ಹಿಡಿದು ಎಲ್ಲರೂ ಹೇಳುವಂಥ ಹೆಸರು ಯಾವುದಂದ್ರೆ ಶ್ರೀ ಗುರು ಚನ್ನಬಸವೇಶ್ವರ ಶಾಲೆ ಮತ್ತು ಕಲ್ಮಠದ ಶಾಲೆ ಅಂತಂದು ಹೇಳ್ತಾರೆ. ಒಂದು ಪರಮ ಪೂಜ್ಯರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ಬೇಕಾಗಿತ್ತಂದ್ರೆ ಎಲ್ಲ ಧರ್ಮಗಳ ಬೋಧನೆಯನ್ನು ಎಲ್ಲಿ ಮಾಡ್ಬೋದು ಅಂತಂದು ಕೇಳಿದ್ರೆ ನಮ್ಮ ಶ್ರೀಮಠದ ಹಿರಿಯ ಶ್ರೀಗಳು ಹೇಳೋ ಪ್ರಕಾರ ಎಲ್ಲ ಧರ್ಮದ ಸಾರವನ್ನು ಸಾರುವಂಥ ಕೆಲಸ ಯಾವುದಂದ್ರೆ ಶಿಕ್ಷಣ ನೀಡುವಂಥ ಕೆಲಸ ಅಂತಂದು ಹೇಳ್ತಾರೆ. ಮಠಗಳಿದ್ದರೆ ಒಂದು ಧರ್ಮವನ್ನು ಬೋಧನೆ ಮಾಡ್ಬೋದು, ಮಸೀದಿಗಳು ಒಂದು ಮಾಡ್ಬೋದು, ಕ್ರಿಶ್ಚಿಯನ್ರಿದ್ದರೆ ಒಂದು ಮಾಡ್ಬೋದು. ಪರಮ ಪೂಜ್ಯರು ಎಲ್ಲ ಧರ್ಮೀಯರನ್ನು ಇವತ್ತು ಬಡ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಹೆಚ್ಚು ನಮ್ಮ ಶಾಲೆಯಲ್ಲಿ ಇರುವಂಥ ಮಕ್ಕಳು ಎಲ್ಲರೂ ಬಡತನದಲ್ಲಿ ಇರುವಂಥ ಒಂದು ಪರಿಸ್ಥಿತಿಯಲ್ಲಿರುವಂಥ ಮಕ್ಕಳು.
ಅಂಥ ಮಕ್ಕಳ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಪರಮ ಪೂಜ್ಯರು 2002ರಲ್ಲಿ ಪ್ರಾರಂಭ ಮಾಡಿ ಇವತ್ತು 23 ವರ್ಷಗಳಲ್ಲಿ ಇವತ್ತು ಪ್ರಾರಂಭಗೊಂಡಿದೆ. ಕೇವಲ 400 ರೂಪಾಯಿ ಇತ್ತು ಫೀ, ಇವತ್ತು 6,500 ರೂಪಾಯಿ ತೊಗೊಂಡು ಇಷ್ಟೊಂದು ಸುಮಾರು 542 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಇವತ್ತು ಓದ್ತಾ ಇದ್ದಾರೆ. ಅದು ಎಲ್ಲ ಒಂದು ಕೊಡುಗೆ ಯಾರಿಗೆ ಸಲ್ಲಬೇಕಂದ್ರೆ ಪ್ರಥಮವಾಗಿ ಪೇರೆಂಟ್ಸ್ಗೇನು ಇಲ್ಲಿ ಸಲ್ಲಬೇಕಾಗ್ತದೆ. ಯಾಕಂದರೆ ಶ್ರೀಮಠದ ಶಾಲೆಯ ಮೇಲೆ ಅತಿಯಾದ ಅಭಿಲಾಷೆಯನ್ನು ಇಟ್ಟಿದ್ದೀರಿ. ಹೆಚ್ಚು ನಮ್ಮ ಶಾಲೆಯಲ್ಲಿ ಇವತ್ತು ಹಿಂದುಳಿದ ವರ್ಗಗಳು, SC ST ಕಮ್ಯುನಿಟಿಗಳು ಮತ್ತು ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಕಮ್ಯುನಿಟಿಯವರಿಗೆ ಒಂದು ವರದಾನವಾಗಿ ಇವತ್ತು ನಮ್ಮ ಶಾಲೆ ಇವತ್ತು ಶಿಕ್ಷಣವನ್ನು ನೀಡುವಂಥ ಕೆಲಸ ಮಾಡೈತಿ. ಇಷ್ಟೇ ಮಾಡೋದ್ರ ಜೊತೆಯಲ್ಲಿ ಸುಮ್ಮನೆ ಕಲಿಸುವಂಥದ್ದು ನಮ್ಮ ಅಜ್ಜರು ಏನು ಉದ್ದೇಶ ಏನಂದರೆ ಕಾಮರ್ಷಿಯಲ್ ಆಗಿ ಶಾಲೆಯನ್ನು ನಡೆಸ್ತಾ ಇಲ್ಲ. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಾಗಿದೆ ಇವತ್ತು ನಾವು ಅಂತೇಳಿ ಪರಮ ಪೂಜ್ಯರು ನನಗೆ 2ನೇ ವರ್ಷ ನಾನು ಇವತ್ತು ಶಾಲೆ ಒಳಗೆ ನಾನು ಪ್ರವೇಶ ಮಾಡಿ, ಬಟ್ ಆದರೆ ನನಗೆ ಬಂದ ತಕ್ಷಣ ಒಂದು ಮಾತು ಹೇಳಿದ್ರು, ಫೀ ಜಾಸ್ತಿ ಮಾಡುವಂಥದ್ದು ಕಾಮರ್ಷಿಯಲ್ ಆಗಬಾರ್ದು, ಎಲ್ಲ ಬಡ ಮಕ್ಕಳಿಗೆ ಶಿಕ್ಷಣ ಮುಟ್ಟುವಂಥ ರೀತಿಯಲ್ಲಿ ಫೀ ಜಾಸ್ತಿ ಮಾಡಿಕೊಂಡು ಶಾಲೆಯನ್ನು ನಡೆಸ್ರಿ ಅಂತಂದು ಹೇಳಿದರು. ಇವತ್ತು ಅದೇ ಮಾರ್ಗದರ್ಶನದೊಳಗೆ ಇವತ್ತು ನಾವು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಶಾಲೆ ಎಷ್ಟು ಪ್ರಭಾವ ಬೀರಿದೆ ಅಂತಂದು ಹೇಳಿದ್ರೆ ಏನು ಬಿಡ್ರಿ, ಕನ್ನಡ ಮಾಧ್ಯಮ ಅನ್ನುವಂಥ ಮೆಟ್ಟಿಗೆತ್ತು. ಕುಷ್ಟಗಿ ಒಳಗೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳ ಹಿಂದಿಕ್ಕಿ 96% ನಮ್ಮ ಶಾಲೆಯ ವಿದ್ಯಾರ್ಥಿನ ಮಾಡಿದ್ದಾರೆ. ಇವತ್ತು ನಾವು ಇದನ್ನು ವೇದಿಕೆ ಮೇಲೆ ಹೇಳ್ತಿದ್ದೀವಿ ಅಂದರೆ ಇದು ನಮ್ಮ ಚಾಲೆಂಜ್ ಮಾಡ್ಕೊಂಡು ಹೇಳೋಕೆ ನಮ್ಗೆ ಅದು ನಮ್ಮ ಕೊಡುಗೆ ಏನಂದರೆ ಇವತ್ತೆಲ್ಲ ನಮ್ಮ ಶಿಕ್ಷಕರಿಗೆ ಸಲ್ಲುವಂಥದ್ದು. ಕನ್ನಡ ಮಾಧ್ಯಮದೊಳಗೆ ಏನು ಐತ್ರಿ ಅನ್ನುವಂಥದ್ದಕ್ಕೆ ಉದಾಹರಣೆ ಏನಂದ್ರೆ ಶ್ರೀ ಗುರು ಚನ್ನಬಸವೇಶ್ವರ ಶಾಲೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಾಲೆಯಲ್ಲಿರುವಂಥ ಪ್ರತಿಭೆಗಳು ಇವತ್ತು ರಾಜ್ಯ ಮಟ್ಟದೊಳಗೆ, ಜಿಲ್ಲಾ ಮಟ್ಟದೊಳಗೆ, ಕ್ರೀಡೆ ಒಳಗೆ, ಸಂಗೀತ ಸಾಹಿತ್ಯದೊಳಗೂ ಕೂಡ ಇವತ್ತು ಮುನ್ನೆಲೆ ಇರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಇಷ್ಟೇ ಅಲ್ಲದೆ ಇವತ್ತು ಶಿಕ್ಷಕರನ್ನು ಕೂಡ ಅಷ್ಟೇ ಕೊಡುಗೆ ಐತೆ ನಮ್ಮ ಶಾಲೆಯಲ್ಲಿ. ಅವರು 9 ಗಂಟೆಗನ ಕ್ಲಾಸಸ್ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಗ್ತೈತಿ. 5:30ವರೆಗೂ ಕೂಡ ನಾವು ಇವತ್ತು ಶಾಲೆ ಒಳಗೆ ತರಗತಿಗಳನ್ನು ಹಾಕ್ಕೊಂಡಿದ್ದೀವಿ. ಇದೆಲ್ಲ ಮಾಡುವುದರ ಕೆಲಸ ಒಂದೇ, ನಿಮ್ಮಂಥ ಬಡ ಮಕ್ಕಳಿರುವಂಥ ಶಾಲೆಯಲ್ಲಿ ಶ್ರೀಮಂತಿಕೆಯಿಂದ ಕೂಡಿರುವಂಥ ಹೃದಯಗಳನ್ನು ಕಟ್ಟುವಂಥ ಕೆಲಸ ಶ್ರೀಮಠದ ಶಾಲೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್. ಬರೀ ದುಡ್ಡನ್ನು ಮಾಡುವುದಲ್ಲ, ಸಮಾಜವನ್ನು ಸುಧಾರಿಸುವುದು ಮತ್ತು ಮಕ್ಕಳಿಗೆ ಜ್ಞಾನವನ್ನು ಕೊಡುವುದು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಶ್ರೀ ಗುರು ಚನ್ನಬಸವೇಶ್ವರ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಗಳು ಸಾಕಷ್ಟು ಕೆಲಸವನ್ನು ಮಾಡಿಕೊಂಡು ಬಂದಿವೆ. ಅದರ ಪರಿಣಾಮವೇ ನಮ್ಮ ಶಾಲೆಯ ಅತ್ಯುನ್ನತವಾದಂಥ ಅಂಕಗಳನ್ನು ನಾವು ಇವತ್ತು ಕುಷ್ಟಗಿ ಪಟ್ಟಣಕ್ಕೆ ಕೊಟ್ಟು ಪ್ರಥಮ ಸ್ಥಾನವನ್ನು ಘೋಷಿಸಿರ್ತಕ್ಕಂಥ ನಮ್ಮ ಶಾಲೆಗೆ ಮೆಚ್ಚುಗೆಯ ಒಂದು ಚಪ್ಪಾಳೆಯನ್ನು ವಿದ್ಯಾರ್ಥಿಗಳು ತಟ್ಟಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ದೊಡ್ಡ ಬಸನಗೌಡ ಪಾಟೀಲ್ ಬಯಾಪುರ ಅವರು ಯುವ ಮುಖಂಡರಾಗಿರ್ತಕ್ಕಂಥವರು, ಇವರು ಕೂಡ ಒಂದು ಅತಿಥಿಯ ಭಾಷಣವನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀ ಗುರು ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಹಾಗೂ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ನಿಡಸೇಶಿ ಮಠ ಇವರ ಅಡಿದವರಗಳಲ್ಲಿ ನಮಿಸುತ್ತಾ, ಮತ್ತೋರ್ವ ಶ್ರೀಗಳು ಸರ್ಪಭೂಷಣ ದೇವರು ಶ್ರೀ ಗುರು ಚೈತನ್ಯ ಮಠ ಧಾರವಾಡ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಹೋದರರಾದ ಕೆ ಮಹೇಶ್ ಅಣ್ಣವರೇ, ಮಂತಯ್ಯ ಹಳ್ಳೆಲ್ಮಠ ಅವರೇ, ನಮ್ಮ ಕುಷ್ಟಗಿ ನಗರದ ಪ್ರಥಮ ಪ್ರಜೆ ಆದಂಥ ಮಾಂತೇಶ್ ಕಲ್ಬಾವಿ ಅವರೇ, ಹಾಗೂ ಪುರಸಭೆ ಸದಸ್ಯರಾದಂಥ ಮೈನುದ್ದೀನ್ ಮುಲ್ಲಾ ಅವರೇ, ಅಂಬಣ್ಣ ಭಜಂತ್ರಿ ಅವರೇ, ನಟರಾಜ್ ಸೋನಾರ್ ಅವರೇ, ಮತ್ತೋರ್ವ ಸದಸ್ಯರಾದಂಥ ಮೈಬೂಬ್ ಕಮ್ಮಾರ್ ಅವರೇ, ಅಂಬರೀಷಣ್ಣ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈಗಾಗಲೇ ಮಹೇಶ್ ಅಣ್ಣವರು ನಮಗೆ ವಾರ್ನಿಂಗ್ ಕೊಟ್ಟಾರೆ, 2 ನಿಮಿಷ ಮಾತನಾಡ್ಬೇಕಂತ. ಅಜ್ಜರು ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಟು ಮಕ್ಕಳ ಜೊತೆ ಎಲ್ಲ ಕಾರ್ಯಕ್ರಮದ ಒತ್ತಡವನ್ನು ಮರೆತು ನಿಮ್ಮ ಜೊತೆ ಬೆರಲಿಕ್ಕೆ ನಮ್ಮನ್ನು ಇಲ್ಲಿ ಕರೀತಾರೆ. ಅದಕ್ಕೆ ಕರೆಯೋದಕ್ಕೆ ಎರಡು ಉದ್ದೇಶ ಇದೆ ಅಜ್ಜರ್ದು. ಒಂದು, ನೀವೆಲ್ಲರೂ ಸೇರೋವರೆಗೂ ನಮ್ಮನ್ನು ಕರೆಸಿ ನಿಮ್ಮನ್ನು ಭಾಷಣ ಮಾಡೋಕೆ ಹಚ್ತಾರೆ. ಒಂದು, 2ನೇದೇನೆಂದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ದೃಷ್ಟಿ ಆಗಬಾರ್ದಂತ.
ಈಗ ನಾವೆಲ್ಲರೂ ಬಂದೀವಲ್ಲ, ದೃಷ್ಟಿ ನಾವು ತೊಗೊತೀವಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ದೃಷ್ಟಿ ಬೆಳ್ಳಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿರ್ತಾರಂತ ನಾನು ಭಾವಿಸ್ತಿದ್ದೀನಿ. ನಮ್ಮ ಶ್ರೀಗಳ ಬಗ್ಗೆ ಹೇಳಲೇಬೇಕು. ಅವರು ಸತತ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ನಿರಂತರ ತಿಂಗಳಾನುಗಟ್ಟಲೆ ಪುರಾಣ ಪ್ರವಚನವನ್ನು ಹೇಳಿ ಅಲ್ಲಿ ದುಶ್ಚಟವನ್ನು ಬಿಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅವರಿಗೆ ದೊಡ್ಡವ್ರನ್ನ ತಿದ್ದುವ ತಾಕತ್ತು ಐತಂದ ಮೇಲೆ ನಮ್ಮ ಸಣ್ಣ ಮಕ್ಕಳನ್ನ ತಿದ್ದುವ ತಾಕತ್ತು ಅದು ತಾನಾಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಅಂಥವರ ಕೈಯಲ್ಲಿ ನಮ್ಮ ಮಕ್ಕಳು ಶಿಕ್ಷಣವನ್ನು ಪಡಿತಾರೆ ಅಂದರೆ ನಾವೇ ಧನ್ಯರು. ಅವರು ಸಣ್ಣ ವಯಸ್ಸಿನಲ್ಲೇ ಕೂಡ ಭಾಳ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ಅವರು ಹೋಗ್ತಾ ಇರೋ ಹಾದಿ ನಾವು ಕೂಡ ಅವರ ಹಾದಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ ಅಂತ ಹೇಳ್ತಾ, ಅಜ್ಜರ ಹತ್ರ ಒಂದು ಸಣ್ಣ ಮನವಿ ನಂದು. ಪ್ರತಿ ವರ್ಷದಿಂದ ನಿಮ್ಮ ಮೇಲಿರೋ ಗೌರವಕ್ಕೆ ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ. ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾರೆ. ಈ ಅತಿಥಿಗಳು ಯಾವ ರೀತಿ ಇರಲಿ ಮುಂದಿನ ಬಾರಿ ಅಂದರೆ ಇಲ್ಲಿ ಡಾಕ್ಟ್ರು, ಇಂಜಿನಿಯರು, ಸಾಧನೆ ಮಾಡಿದವರು ಇರಲಿ. ಯಾಕೆಂದರೆ 2 ಉದ್ದೇಶ ಐತೆ ಇದರಲ್ಲಿ. ಒಂದನೇ ಉದ್ದೇಶ ಏನಂದರೆ ನಮ್ಮನ್ನು ನೋಡಿ ಮಕ್ಕಳು ರಾಜಕೀಯಕ್ಕೆ ಹೆಚ್ಚು ಮಹತ್ವ ಕೊಡದೇ ಇರಲಿ ಅಂತ ಒಂದು. ಎರಡನೇದು ನಮ್ಮ ಸ್ಥಾನಕ್ಕೆ ಕೂತು ಬರುತ್ತೆ, ಮತ್ತು ಅವರು ನಮ್ಮ ಜಾಗಕ್ಕೆ ಬಂದ್ರೆ. 2 ಉದ್ದೇಶ ಅದಾವೆ ನಾನು ಇದ್ರಾಗ. ತಾವು ಇದೊಂದು ಮನವಿಯನ್ನು ಸ್ವೀಕರಿಸ್ರಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಅತಿಥಿಯಾಗಿ ಬರ್ತೀವಿ. ಮುಖ್ಯ ಅತಿಥಿಗಳನ್ನು ನಮ್ಮ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ರೋಲ್ ಮಾಡಲ್ ಇರುವಂಥವ್ರನ್ನ ಕರೆಸ್ರಿ. ಜೊತೆಗೆ ಶಿಕ್ಷಣದ ಜೊತೆಗೆ ಮಕ್ಕಳ ವಿವಿಧ ಭಾಗಗಳಲ್ಲಿ ಕ್ರೀಡೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇವತ್ತು ನೋಡ್ತಾ ಇರ್ಬೋದು ಬೆಂಗಳೂರು, ಮಂಗಳೂರಲ್ಲೆಲ್ಲ ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂದರೆ ಆಬ್ಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಕೇವಲ ಪುಸ್ತಕವನ್ನು ಓದಿ ನಾವು ಬೆಳೆಯೋಕ್ಕಾಗೋದಿಲ್ಲ. ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ಇವತ್ತು ಬಹಳಷ್ಟು ಸ್ಪರ್ಧಾ ಜಗತ್ತಿದೆ. ಈ ಜಗತ್ತಿಗೆ ನಮ್ಮ ಮಕ್ಕಳು ಒಗ್ಗೂಡಬೇಕಂದ್ರೆ ಅವರು ಎಲ್ಲ ವಿದ್ಯೆಗಳನ್ನು ಕೆಳ ಹಂತದಲ್ಲೇ ಕಲಿಬೇಕು. ನಾಳೆ ದೊಡ್ಡವರಾದ್ಮೇಲೆ ಕಲಿಯೋಕೆ ಅವ್ರಿಗೆ ಟೈಮ್ ಇರೋಲ್ಲ. ಯಾಕಂದರೆ ಸಿಲೆಬಸ್ಸೇ ಭಾಳ ಇರುತ್ತೆ. ಏನಾದರೂ ಅವರು ಕಲಿತಾರೆ. ಇವತ್ತಿಗೂ ನಾವು 7ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಕಲಿತಂಥ ಮಗ್ಗಿನೇ ಇವತ್ತು ನಾವು ಎಂಜಿನಿಯರಿಂಗಲ್ಲಿ ಮ್ಯಾಥಮೆಟಿಕ್ಸಿಗೆ ಯೂಸ್ ಮಾಡ್ತಿದ್ವಿ. ಇವತ್ತಿಗೂ ನಮಗೆ ಲೆಕ್ಕ ಕೇಳಿದ್ರೆ ನಮ್ಮ ಮಗ್ಗಿಯ ಏನು ನಮ್ಮ ಕೆಳಮಟ್ಟದಲ್ಲಿ ಕೊಡುವಂಥ ಶಿಕ್ಷಣ ಭಾಳ ಮಹತ್ವದ್ದಾಗಿರುತ್ತೆ. ಅದಕ್ಕೋಸ್ಕರ ನೀವೆಷ್ಟೇ ಮುಂದೆ ಹೋದರೂ ಕೂಡ ಪ್ರಾಥಮಿಕ ಹಂತದಲ್ಲಿ ಸಿಗುವ ಶಿಕ್ಷಣ ಭಾಳ ಮಹತ್ವದ್ದು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಾಗಿಲು ಅವಕಾಶ ಮಾಡಿಕೊಟ್ಟಂಥ ಶ್ರೀಗಳಿಗೆ, ಈ ಸಂಸ್ಥೆ ಎಲ್ಲರಿಗೂ ನನ್ನ ಅಭಿನಂದನೆ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆದು ಬಡವರ ಶಿಕ್ಷಣ ಸೇವೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ನನ್ನ 4 ಮಾತುಗಳು ವಿರಾಮಗಳನ್ನು ನೀಡ್ತಾ ಇದ್ದೀನಿ. ಗಣ್ಯಮಾನ್ಯರು ಹೇಳ್ತಕ್ಕಂಥ ಮಾತು ಸತ್ಯ. ಶಾಲೆಯಲ್ಲಿ 100 ಜನ ಮಕ್ಕಳಿದ್ದರೆ ವೈಯಕ್ತಿಕ ಭಿನ್ನತೆಗಳು ಸಹಜವಾಗಿಯೇ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆ ನಿಟ್ಟಿನಲ್ಲಿ ಶಿಕ್ಷಕರು ತಿದ್ದುವ, ತೀಡುವ, ತಿಳಿಸುವ ಪ್ರಯತ್ನವನ್ನು ಸಾಕಷ್ಟು ಮಾಡಿದರೂ ಕೂಡ ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳು ರಾಜಕೀಯವನ್ನು ಬಯಸ್ತಾರೆ. ಹಾಗಾಗಿ ಮಕ್ಕಳಿಗೆ ಅದರ ಪರಿಕಲ್ಪನೆ ಬರಲಿ ಅಂತಂದೇಳಿ ನಾವು ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಸಂಸತ್ತನ್ನು ನಿರ್ಮಾಣ ಮಾಡ್ತೀವಿ. ಮತದಾನದ ಹಕ್ಕು ಅವ್ರಿಗೆ ಜಾಗೃತವಾಗಿ ಗೊತ್ತಾಗಲಿ ಅನ್ನುವಂಥ ಉದ್ದೇಶದಿಂದ ಅದರ ಒಂದು ಪ್ರಯತ್ನವನ್ನು ಮಾಡೋದ್ರ ಮೂಲಕ ಮುಂದೆ ಆ ನಿಟ್ಟಿನೊಳಗೆ ಬಂದರೆ ನಮ್ಮ ಗಣ್ಯಮಾನ್ಯರು ಅವರು ಕೂಡ ಮಾರ್ಗದರ್ಶನವನ್ನು ಮಾಡಲಿ ಅಂತ ನಾನು ಈ ವೇದಿಕೆಯ ಮುಖಾಂತರ ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಪ್ರಸಕ್ತ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ ಶ್ರೀ ಗುರು ಚನ್ನಬಸವ 28 ಅಂಕವನ್ನು ಗಳಿಸುವುದರ ಮೂಲಕ ಕುಷ್ಟಗಿ ಪಟ್ಟಣಕ್ಕೆ ಶ್ರೀ ಗುರು ಚನ್ನಬಸವೇಶ್ವರ ಪ್ರೌಢಶಾಲೆಯನ್ನು ಒಂದು ಶಿಖರವನ್ನಾಗಿ ನಿಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ಮೊದಲಿಗೆ ಮದ್ದಾನೆಪ್ಪ ಪಟ್ಟಣಶೆಟ್ಟಿ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಆ ಮಕ್ಕಳು ಇಲ್ಲದೇ ಇರುವ ಪಕ್ಷದಲ್ಲಿ ಪಾಲಕರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಸುಮೇರಾ ಅಮೀನ್ ಸಾಬ್ ಇವರು ಕೂಡ 598 ಅಂಕಗಳನ್ನು ಗಳಿಸುವುದರ ಮೂಲಕ ಕುಷ್ಟಗಿ ಪಟ್ಟಣಕ್ಕೆ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಆಗಿರ್ತಕ್ಕಂಥವರು. ಹಾಗಾಗಿ ಈ ವಿದ್ಯಾರ್ಥಿಯು ಕೂಡ ನಮ್ಮ ಶಾಲೆಯ ಪೂಜ್ಯರಿಂದ ಮತ್ತು ಗಣ್ಯಮಾನ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ವಿದ್ಯಾರ್ಥಿನಿ ಪವಿತ್ರ ಕಮ್ಮಾರ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ.
ಹಾಗೆಯೇ ಪುರಸಭಾ ಸದಸ್ಯರ ಮಗಳಾಗಿರ್ತಕ್ಕಂಥ ರೋಹಿನಾ ಬಾನು ಮೈಬೂಬ್ ಸಾಬ್ ಅವರು ಕೂಡ ವೇದಿಕೆಯ ಮೇಲೆ ಬಂದು ಇದ್ದೇವೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಯ ಆಡಳಿತ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಹಾಗೂ ಪೂಜ್ಯರು ಮತ್ತು ಶಾಲಾ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 598 ಅಂಕವನ್ನು ಗಳಿಸಿ ಸುಮಾರು ಅಂಕವನ್ನು ನೀಡುವುದರ ಮೂಲಕ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ಮತ್ತು ಪೂಜ್ಯರು ಮತ್ತು ಗಣ್ಯಮಾನ್ಯರಿಂದ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪ್ರೋತ್ಸಾಹ ಮುಂದಿನ ವರ್ಷದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದಂಥ ಒಂದು ಪ್ರಚೋದನೆಯನ್ನು ನೀಡಲಿ ಅನ್ನುವಂಥ ಉದ್ದೇಶದಿಂದ ಪ್ರತಿ ವರ್ಷ ಸುಮಾರು 6 ವರ್ಷಗಳಿಂದ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಶ್ರೀ ಗುರು ಚನ್ನಬಸವೇಶ್ವರ ಶಾಲೆ ಅತ್ಯುತ್ತಮವಾಗಿರ್ತಕ್ಕಂಥ ತಾಲೂಕಿನಲ್ಲಿಯೇ ಪ್ರಥಮ ಸ್ಥಾನವನ್ನು ಗಳಿಸಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಗೈದಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಶಿಕ್ಷಕರ ಮಹತ್ವ ಭಾಳ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು. ಮಕ್ಕಳಿಗೆ ಬೆಳಗ್ಗೆ 9ರಿಂದ 6 ಗಂಟೆಯವರೆಗೂ ಶಾಲೆಯಲ್ಲಿ ಬೋಧಿಸುವ ಕೆಲಸ ಶ್ರೀ ಗುರು ಚನ್ನಬಸವೇಶ್ವರ ಶಾಲೆಯಲ್ಲಿ ನಡೆಯುತ್ತದೆ. ಆದ್ದರಿಂದ ಉತ್ತಮವಾದಂಥ ಅಂಕವನ್ನು ಗಳಿಸಲಿಕ್ಕೆ ಆ ಮಕ್ಕಳ ಕಲಿಕೆ ಭಾಳಷ್ಟು ಏನಪ್ಪ ಅಂದರೆ ಇಲ್ಲಿ ಸಾಧನೆಗೆ ಕಾರಣವಾಗಿರ್ತಕ್ಕಂಥದ್ದು. ಹಾಗೆ ಈ ವರ್ಷದಲ್ಲೂ ಕೂಡ ಅತ್ಯುತ್ತಮವಾದಂಥ ಅಂಕವನ್ನು ಗಳಿಸಲಿಕ್ಕೆ ಸಾಕಷ್ಟು ಮಕ್ಕಳು ತುದಿಗಾಲಲ್ಲಿ ನಿಂತಿರ್ತಕ್ಕಂಥದ್ದನ್ನು ನಮ್ಮ ಶಾಲೆಯಲ್ಲಿ ನೀವು ಕಾಣಬಹುದು. ಕಳೆದ ವರ್ಷ ಬಯೋಕ್ಯಾಸ್ಟ್ ಅಂದರೆ ವಿಡಿಯೋ ವೆಬ್ ಕಾಸ್ಟಿಂಗ್ ಇದ್ದಿದ್ದರಿಂದ ಸಾಕಷ್ಟು ಭದ್ರತೆಯಲ್ಲಿ ಕೂಡ ಉತ್ತಮ ಅಂಕವನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು. ಇನ್ನು ಈ ಮಕ್ಕಳಿಗೆ ಹೃದಯಪೂರ್ವಕವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನಸಾಗರ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಮತ್ತಷ್ಟು ಪ್ರಚೋದನೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿಯೂ ಕೂಡ PUC ಸೆಕೆಂಡ್ ಇಯರ್ ಪಾಸ್ಗೂ ಕೂಡ ನಾವು ಇಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಕ್ರೀಡೆಯಲ್ಲಿ ಸಾಧನೆಗೈದಿರ್ತಕ್ಕಂಥ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ಮುಜುತಬಾ ಎತ್ತರ ಜಿಗಿತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ. ಈ ವಿದ್ಯಾರ್ಥಿಯು ಕೂಡ ಸನ್ಮಾನವನ್ನು ನಮ್ಮ ಪೂಜ್ಯರು ಮತ್ತು ಗಣ್ಯಮಾನ್ಯರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ವಿದ್ಯಾರ್ಥಿ ಇಬ್ರಾಹಿಂ, ಈತನು ಕೂಡ ಎತ್ತರ ಜಿಗಿತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ. ಗುಂಡು ಎಸೆತ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ. ಈ ವಿದ್ಯಾರ್ಥಿಯನ್ನು ಕೂಡ ಇಲ್ಲಿರ್ತಕ್ಕಂಥ ಪೂಜ್ಯರು ಮತ್ತು ಗಣ್ಯಮಾನ್ಯರು ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಗುಂಡು ಎಸೆತ ಆಯ್ಕೆ ಆಗಿರ್ತಕ್ಕಂಥ 7ನೇ ತರಗತಿ ವಿದ್ಯಾರ್ಥಿ ವಿಶ್ವನಾಥ್, ಆ ವಿದ್ಯಾರ್ಥಿಯು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಮತ್ತು ಪೂಜ್ಯರ ಪರವಾಗಿ ಮತ್ತು ಶಾಲಾ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಕ್ಕಳ ಸಾಧನೆಯಲ್ಲಿ ಪಾಲಕರು ಸಂತೋಷವನ್ನು ಪಡ್ತಕ್ಕಂಥ ಸುಸಂದರ್ಭ ಸಲ್ಲಿಸುವ ಮೂಲಕ ಸನ್ಮಾನವನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ 23ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಕಲಾ ವೈಭವದ ಕಲರವ 2025ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಮತ್ತು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಪೂಜ್ಯರಾದ ಶ್ರೀ ಸರ್ಪಭೂಷಣ ದೇವರು ಶ್ರೀ ಗುರು ಚೈತನ್ಯ ಮಠ ಧಾರವಾಡ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನಗಳನ್ನು ನುಡಿಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರವಚನ ವೇದಿಕೆ ಒಳಗೆ ಧರ್ಮದ ಕಾರ್ಯಕ್ರಮದೊಳಗೆ ನಾವು ಭಾಳ ಭಾಗಿಯಾಗೀನಿ. ಆದರೆ ಈ ಕಾರ್ಯಕ್ರಮದೊಳಗೆ ಅಭಿನವ ಕರಿಬಸವ ಶಿವಾಚಾರ್ಯರು ಹಾಗೂ ಶಿಕ್ಷಣ ಸಂಸ್ಥೆಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಸ್ತಾ ಇರುವಂಥ ರಾಜಣ್ಣ ಅವರು ಹೇಳಿದ ಕಾರಣಕ್ಕಾಗಿ ಈ ಕಾರ್ಯಕ್ರಮದೊಳಗೆ ನಾನು ಭಾಗಿಯಾಗೀನಿ. ಭಾಳತ್ತು ಮಾತಾಡಲ್ಲ, ಯಾಕಂದರೆ ಇದು
ಮಾತನಾಡುವ ವೇದಿಕೆ ಅಲ್ಲ, ಇದು ಯಾವುದೇ ರಾಜಕೀಯ ವೇದಿಕೆನೂ ಅಲ್ಲ, ಧರ್ಮದ ವೇದಿಕೆನಲ್ಲ. ಇದು ಯಾವ ವೇದಿಕೆ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟುವ ವೇದಿಕೆ ಇರೋದರಿಂದ ನಾನು ಬಹಳಷ್ಟು ಹೊತ್ತು ಮಾತಾಡೋದಿಲ್ಲ. ಇಲ್ಲಿ ಮಾತನಾಡುವ ಪ್ರಾರಂಭದೊಳಗೆ ಎನ್ನ ಆರಾಧ್ಯ ದೈವನಾಗಿರುವ ಸಮಾಜ ಸಂಜೀವಿನಿ ಆಗಿರುವಂಥ ಹಾನಗಲ್ಲ ಕುಮಾರಶಿವೆಗಳ ಸ್ಮರಣೆ ಮಾಡಿಕೊಂಡು, ಹಾಗೆ ಈ ಶಿಕ್ಷಣ ಸಂಸ್ಥೆಯ ಕರ್ತಾರರು, ಹಾಗೆ ಈ ಶಿಕ್ಷಣ ಸಂಸ್ಥೆಯನ್ನು ಬಡ ಮಕ್ಕಳಿಗಾಗಿ ಬಹಳಷ್ಟು ಅದ್ಭುತವಾಗಿ ತಮ್ಮ ಜೋಳಿಗೆಯಿಂದ ಬಂದಂಥ ಕಾಣಿಕೆಯಿಂದ ಮಕ್ಕಳ ಭವಿಷ್ಯವನ್ನು ಕಟ್ಟಬೇಕು, ಅದು ಕನ್ನಡ ಶಿಕ್ಷಣ ಸಂಸ್ಥೆಯಿಂದ ಅಂತ ಹೇಳಿ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಈಗಿನ ಸದ್ಯದ ಪೀಠಾಧಿಪತಿಗಳಾಗಿರುವಂಥ 108 ಚನ್ನಬಸವ ಶಿವಾಚಾರ್ಯರ ಪವಿತ್ರ ಚರಣಗಳಿಗೂ ಕೂಡ ಅನಂತ ಕೋಟಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಭಾಗದೊಳಗ ಬಹುದೊಡ್ಡದಾದಂಥ ಕ್ರಾಂತಿಯನ್ನು ಮಾಡ್ತಾ ಇರುವಂಥ ಆತ್ಮೀಯ ಪರಮ ಪೂಜ್ಯರು, ಮೂರ್ತಿ ಚಿಕ್ಕದಿರ್ಬೋದು, ಈ ಕೀರ್ತಿಯನ್ನು ಇಡೀ ಕನ್ನಡ ನಾಡೇ ತಿರುಗಿ ನೋಡುವ ಹಾಗೆ ಭಾಳಷ್ಟು ಅದ್ಭುತವಾಗಿ ಒಂದೇ ವರ್ಷದೊಳಗ ತನ್ನ ಶಕ್ತಿಯನ್ನು, ತನ್ನ ಸಾಮರ್ಥ್ಯವನ್ನು, ತನ್ನ ಜ್ಞಾನವನ್ನು ಇಡೀ ನಾಡಿಗೆ ತೋರಿಸಿಕೊಡ್ತಾ ಇರುವಂಥ ಆತ್ಮೀಯ ಪರಮ ಪೂಜ್ಯರಾಗಿರುವಂಥ 108 ಅಭಿನವ ಕರಿಬಸವ ಶಿವಾಚಾರ್ಯರ ಪವಿತ್ರ ಚರಣಗಳಿಗೂ ಕೂಡ ಅನಂತ ಕೋಟಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಇಲ್ಲಿರುವಂಥ ಎಲ್ಲ ರಾಜಕೀಯ ಅಥವಾ ಇನ್ನೇತರ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಎನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮವನ್ನು ನೋಡಿ ನನ್ನ ಮಗ ಹಂಗೆ ಡ್ಯಾನ್ಸ್ ಮಾಡ್ದ, ನನ್ನ ಮಗ ಇಷ್ಟು ಚಂದ ಡ್ಯಾನ್ಸ್ ಮಾಡ್ದ, ನನ್ನ ಮಗ ಅಷ್ಟು ಚಂದ ಡೈಲಾಗ್ ಹೇಳ್ದ ಅಂತ ನೋಡಿ ಕಣ್ಣು ತುಂಬಿಕೊಳ್ಳಕ್ಕೆ ಬಂದಿರುವಂಥ ಇಲ್ಲಿ ನೆರೆದಿರುವಂಥ ಎಲ್ಲ ಸಾವಿರಾರು ತಂದೆ ತಾಯಿಗಳೇ, ನಿಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಈಗ ಸ್ಟಾರ್ಟ್ ಮಾಡ್ತೀನಿ ಮುಗಿಸಿಲ್ಲ. ನಮ್ಮ ಒಂದು ಮಾತು ನನಗೆ ಹೇಳಬೇಕನ್ನಿಸ್ತು, ಹೇಳ್ತಾ ಇದ್ದೀನಿ. ಏನು ಅಭಿನವ ಕರಿಬಸವ ಶಿವಾಚಾರ್ಯರು ಅದರಲ್ಲ, ಅವರು ಪ್ರತಿಯೊಂದು ವೇದಿಕೆ ಒಳಗೆ ಒಂದು ಮಾತು ಹೇಳ್ತಾರ, ಅದನ್ನು ಅರ್ಥ ಮಾಡಿಕೊಂಡ್ರೆ ಯಾರೂ ಕೂಡ ಅವರಿಗೆ ಹೇಳುವಷ್ಟು ದೊಡ್ಡವರಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಏನು ಅಂತಂದರೆ ಅವರು ಪ್ರತಿಯೊಂದು ವೇದಿಕೆ ಒಳಗೂ ಕೂಡ ಹೇಳ್ತಾರೆ, ಧರ್ಮದ ವೇದಿಕೆ ಒಳಗಾಗಿರ್ಬೋದು, ಇನ್ನೇನೋ ಅನೇಕ ವೇದಿಕೆ ಒಳಗೆ ಅವ್ರು ಇವತ್ತು ಮೈಕ್ ಹಿಡ್ದಿಲ್ಲ, ಕರೆ ಅವ್ರು ಮೈಕ್ ಹಿಡಿದ್ರೆ 1000 ಜನ ಗಪ್ ಕುಂದಿರ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ. ಆದರೂ ಕೂಡ ನನಗೆ ಮೈಕ್ ಯಾಕೆ ಕೊಟ್ಟಾರಂದ್ರೆ, ನೀವು ಒಂದಿಷ್ಟು ಮಾತಾಡ್ರಿ, ನಿಮ್ಮದು ಒಂದಿಷ್ಟು ಜನರಿಗೆ ಗೊತ್ತಾಗಲಿ ಅಂತೇಳಿ ಕೊಟ್ಟಾರ. ಅವರು ಪ್ರತಿಯೊಂದು ವೇದಿಕೆ ಒಳಗೆ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ಓ ಯುವಕ ಯಾರು ನಿನ್ನ ನಾಯಕ? ಸ್ವಲ್ಪ ಸ್ಪಷ್ಟವಾಗಿ ಕೇಳ್ರಿ. ಓ ಯುವಕ ಯಾರು ನಿನ್ನ ನಾಯಕ? ಬ್ಯಾಟನ್ನು ಹಿಡಿದು ಚೆಂಡನ್ನು ಹೊಡೆಯುವನು ನಿನ್ನ ನಾಯಕನಲ್ಲ. 4-3 ತಾಸುಗಳ ನಟನೆ ಮಾಡಿ ಸಿನಿಮಾದೊಳಗೆ ಬಂದು ಹೋಗೋನು ಕೂಡ ನಿನ್ನ ನಾಯಕನಲ್ಲ. ಏನ್ರಿ? ಓ ಯುವಕ ಯಾರು ನಿನ್ನ ನಾಯಕ? ಬ್ಯಾಟನ್ನು ಹಿಡಿದು ಚೆಂಡನ್ನು ಎದುರಿಸುವನು ನಿನ್ನ ನಾಯಕನಲ್ಲ. 4-3 ಗಂಟೆಗಳ ಕಾಲ ನಾಟಕೀಯವಾಗಿ ನಟನೆ ಮಾಡಿ ಪರದೆ ಮೇಲೆ ಬಂದು ಹೋಗುವನು ಕೂಡ ನಿನ್ನ ನಾಯಕನಲ್ಲ. ನಿನ್ನ ನಿಜವಾದ ನಾಯಕ ಯಾರು ಅಂತಂದರೆ, ನಿನ್ನ ಶಿಕ್ಷಣಕ್ಕಾಗಿ, ನಿನ್ನ ಹೊಟ್ಟೆಗಾಗಿ, ನಿನ್ನ ಬಟ್ಟೆಗಾಗಿ ದುಡಿಯುವಂಥ ನಿನ್ನ ತಂದೆ ತಾಯಿಗಳೇ ನಿನ್ನ ನಿಜವಾದ ನಾಯಕ ಅಂತ ಹೇಳ್ತಾರೋ. ಯಾರೇ? ನಿಮ್ಮ ತಂದೆ ತಾಯಿಗಳೇ ನಿಜವಾದ ನಾಯಕ. ಅದನ್ನು ಹೊರತುಪಡಿಸಿದರೆ ಇನ್ನೊಬ್ಬ ನಾಯಕ, ಇನ್ನೊಬ್ಬ ಹೀರೋ ಯಾರು ಅಂದರೆ, ದೇಶಕ್ಕೆ ಅನ್ನ ಕೊಡುವಂಥ ರೈತ ಹಾಗೂ ದೇಶದೊಳಗೆ ನಾವು ಆರಾಮಾಗಿ ಇರಲಿ ಅಂತೇಳಿ ತನ್ನ ಪ್ರಾಣವನ್ನು ತ್ಯಾಗ ಮಾಡೋ ಸೈನಿಕ ಮಾತ್ರ ನಿಜವಾದ ಹೀರೋ ಹೊರತು ಮತ್ತಾರು ಕೂಡ ನಾಯಕರಲ್ಲ ಅಂತಕ್ಕಂಥದ್ದನ್ನು ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ನಾಯಕರಂದರೆ ನಮ್ಮ ತಂದೆ ತಾಯಿಗಳೇ ನಮಗೆ ರಿಯಲ್ ಹೀರೋ ಆಗ್ಬೇಕು, ತಂದೆ ತಾಯಿಗಳೇ ನಮಗೆ ರಿಯಲ್ ಮಾಡೆಲ್ ಆಗ್ಬೇಕು. ನಾವೆಲ್ಲ ರಾಜಣ್ಣವ್ರು ಭಾಳ ಚಂದ ಹೇಳ್ತಿರ್ತಾರೆ ನಮಗೇನಂತಂದ್ರೆ, ಅಜ್ಜೋರೆ ನಾನು ಕೇಳಿದೆ, ಅಲ್ರಿ ಶಿಕ್ಷಣ ಸಂಸ್ಥೆ ಅಂದರೆ ಲಕ್ಷ ಗಟ್ಟಲೆ ಫೀಸ್ ತಗೊಂತಾರ, ಬರೀ ಒಂದು LKG ಒಳಗೆ ನಾವು ಅಡ್ಮಿಷನ್ ಮಾಡಿಸಿದ್ವಿ ಅಂದರೆ ಸುಮಾರು 1 ರಿಂದ 2 ಲಕ್ಷ ರೂಪಾಯಿ ಡೊನೇಷನ್ ಕೇಳ್ತಾರ. ಅಂಥದ್ರೊಳಗೆ ನೀವು ಈ ಸಂಸ್ಥೆಯನ್ನು ಭಾಳ ಚಂದ ನಡ್ಸಕತ್ತೀರಿ. ನಿಮ್ಮ ಶಾಲೆ ಒಳಗೆ 500 ರಿಂದ 600 ಮಕ್ಕಳದಾರ, ಅವ್ರಿಗೆಲ್ಲ ಎಷ್ಟು ಡೊನೇಷನ್ ತಗೊಂತೀರಿ? ಯಾವ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಿ ಅಂದರೆ, ಆ ರಾಜಣ್ಣ ಹೇಳಿದ ಒಂದೇ ಮಾತು, ಅಜ್ಜೋರೆ ನಾನು ಭಾಳ ಫೀಸ್ ತಗೊಳ್ಳಲ್ಲ. ಯಾಕಂದರೆ ಚನ್ನಬಸವ ಶಿವಾಚಾರ್ಯ ಒಂದು ಮಾತು ಹೇಳ್ಯಾರ, ನನ್ನ ಶಾಲೆ ದುಡ್ಡಿಗಾಗಿ ಬಂದಿದ್ದಲ್ಲ, ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಬಂದಿದ್ದು, ಅದಕ್ಕೆ ನಾನು ಭಾಳ ಫೀಸ್ ತಗೊಳ್ಳೋದಿಲ್ಲ ಅಂತ ಕೇಳಿದ್ರು ಅವರು. ಯಾಕ್ರಿ ಸರ, ಯಾಕೆ ಈ ಮಾತು ಅಂದೆ? ಅಜ್ಜೋರೆ ನನ್ನ ಶಾಲೆ ಒಳಗೆ ಏನೋ ಮಕ್ಕಳು ಬರ್ತಾರಲ್ಲ, ಅವ್ರು ಯಾರು ಕೂಡ ಡಾಕ್ಟ್ರ್ ಮಕ್ಕಳಲ್ಲ, ಅವ್ರು ಯಾರು ಕೂಡ ಇಂಜಿನಿಯರ್ ಮಕ್ಕಳಲ್ಲ, ಅವ್ರು ಯಾರು ಕೂಡ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡುವಂಥ ಮಕ್ಕಳಲ್ಲ. ಅವರೆಲ್ಲ ಎಂಥ ಮಕ್ಕಳಂದರೆ, ಗ್ಯಾರೇಜ್ ಒಳಗೆ ದುಡಿಯುವಂಥವ್ರ ಮಕ್ಕಳು, ಕಿರಾಣಿ ಅಂಗಡಿ ಒಳಗೆ ದುಡಿಯುವಂಥ ಮಕ್ಕಳು, ಇನ್ನೊಬ್ಬರ ಮನೆ ಒಳಗೆ ಕೆಲಸ ಮಾಡುವಂಥ ಮಕ್ಕಳು, ಇನ್ನೊಬ್ಬ ಆಟೋ ಹೊಡೆದು ಆ ಬಾಡಿಗೆ ಆಟೋ ಒಳಗೆ ಮನೆ ನಡೆಸುವಂಥವ್ರ ಮಕ್ಕಳದಾರ್ರಿ. ಅಂಥ ಮಕ್ಕಳಿಗಾಗಿ ನನ್ನ ಶಿಕ್ಷಣ ಸಂಸ್ಥೆ ಐತ್ರಿ ಅಂತೇಳಿ ಆ ರಾಜಣ್ಣವ್ರು ಹೇಳಿದರು. ಭಾಳ ಖುಷಿ ಆಯಿತು. ಅಂಥ ಒಂದು ಶಿಕ್ಷಣ ಸಂಸ್ಥೆಯೊಳಗೆ ನಿಮ್ಮ ಮಕ್ಕಳು ಕಲಿತಾ ಇರೋದು ಭಾಳ ಒಳ್ಳೆಯದು. ಆಗಲೇ ನಮ್ಮ
ಯುವ ನಾಯಕರು ಹೇಳಿದ್ರು ಒಂದು ಮಾತನ್ನು ಏನಂತಂದರೆ, ಅವ ನಿಮ್ಮ ಮಕ್ಕಳಿಗೆ ಒಬ್ಬರ ಡಾಕ್ಟರ್ ಅಂತಂದು ತೋರಿಸ್ರಿ, ಒಬ್ಬರ ಲಾಯರ್ ಅಂತ ತೋರಿಸ್ರಿ, ಒಬ್ಬ ಒಳ್ಳೆ ದಕ್ಷ ಅಧಿಕಾರಿಯನ್ನು ತಂದು ತೋರಿಸ್ರಿ, ಅವ್ರಿಗೆ ಮಾಡಲಾಗಲಿ ಅಂತ ಹೇಳಿದ್ರು. ಅಣ್ಣ, ನೀವು ಒಂದು ಕೂಡ ಮನಸ್ಸು ಮಾಡಿದರೆ ನೀವು ಒಬ್ಬ ನಿಜವಾದ ನಾಯಕರು ಅದೀರಿ ಅನ್ನೋ ಒಂದು ಕಾರಣಕ್ಕಾಗಿ ಪರಮ ಪೂಜ್ಯರು ಈ ವೇದಿಕೆ ಮೇಲೆ ಕರ್ಕೊಂಡ್ಬಂದಾರೆ. ನಿಮ್ಮ ತರಲು ಕೂಡ ಅವರ ಶಿಕ್ಷಣ ಸಂಸ್ಥೆಯೊಳಗೆ ಈ ನಾಡಿನೊಳಗೆ ಒಳ್ಳೆ ಒಬ್ಬ ರಾಜಕೀಯ ವ್ಯಕ್ತಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಪೊಲೀಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಬುದ್ಧಿವಂತಿಕೆಯಿಂದ, ಅವರವರ ಜ್ಞಾನದಿಂದ, ಅವರವರದೇ ಆದಂಥ ರಂಗದೊಳಗೆ ಅವರು ಹೆಸರು ಮಾಡಲಿ ಅಂತೇಳಿ ಎಲ್ಲ ರಂಗದವರನ್ನ ಕರ್ಕೊಂಬಂದು ಪರಮ ಪೂಜ್ಯರು ಆ ಬೆಳೆಯುವಂಥ ಮಕ್ಕಳಿಗೆ ಸನ್ಮಾನ ಮಾಡ್ಸಕತ್ತಾರ. ಹಾಗಾಗಿ ನಿಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ಈ ವೇದಿಕೆ ಮೇಲೆ ತೋರಿಸ್ತಾರೆ. ಅವರು ಡ್ಯಾನ್ಸ್ ಒಳಗೆ ಮುಂದಾದರು, ಹಾಡೊಳಗೆ ಮುಂದಾದರು, ಅಥವಾ ಇನ್ಯಾವುದ್ರೊಳಗೆ ಮುಂದಾದರು, ಅದನ್ನು ನೀವು ಗುರುತಿಸಲಿ, ಆ ಶಿಕ್ಷಕರು ಗುರುತಿಸಿ ಅವರಿಗೆ ಆ ಪಾತ್ರಗಳನ್ನು ಕೊಟ್ಟಿರ್ತಾರೆ. ನೀವು ಕೂಡ ಆ ಪಾತ್ರಗಳನ್ನು ನೋಡಿ, ನನ್ನ ಮಗ ಡ್ಯಾನ್ಸ್ ಚಂದ ಮಾಡಾಕತ್ತೀನಿ ಅಂತಂದ್ರೆ ಡ್ಯಾನ್ಸ್ ಒಳಗೆ ಸಾಧನೆ ಮಾಡಿಸ್ರಿ, ನನ್ನ ಮಗ ಚಲೋ ಒಂದಿಷ್ಟು ನಾಟಕ ಮಾಡಾಕತ್ತಾನಂದ್ರೆ ಅದನ್ನು ಕೂಡ ಕಲಿಸ್ರಿ. ಯಾಕಂದ್ರೆ ಕಲಿತ ವಿದ್ಯೆ ಯಾವತ್ತೂ ಕೂಡ ಕೆಟ್ಟದಾಗೋದಿಲ್ಲ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಬಂದಿದ್ದಾರೆ. 23 ವರ್ಷ ಆಗ್ಯದ ಈ ಒಂದು ಶಿಕ್ಷಣ ಸಂಸ್ಥೆಗೆ ನಿಮ್ಮಂಥ ಮಕ್ಕಳನ್ನು ಕರ್ಕೊಂಡು ಬಂದು ಅವರು ಒಳ್ಳೆಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಮಾತಾಡ್ಕೊತ ಹೋದ್ನಂದ್ರೆ ಬರೋಬ್ಬರಿ ಒಂದು ತಾಸು ಮಾತಾಡ್ತೀನಿ ನಾ. ಆಮೇಲೆ ಬ್ಯಾಸರಾಗಿ ಚೇರ್ ಒಗೆದು ನೀವು ಮನೆ ಕಡೆ ನಾ ಮಠದ ಕಡೆ ಹೋಗೋದು ಬೇಡ. ಹಾಗಾಗಿ ಭಾಳ ಚಲೋ ಕಾರ್ಯಕ್ರಮ ಮಾಡ್ಯಾರ. ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ಲೆ, ಕೇಳ್ತೀರ? ಕೇಳ್ತ ನನ್ನ ಕೈ ಏನ್ರಿ ಇಲ್ಲಾಂದ್ರೆ ಅಯ್ಯೋ ಯಪ್ಪ, ಇವ್ರೇನು ಪ್ರವಾಸಕ್ಕೆ ಬಂದಾರೆ, ಏನು ಡ್ಯಾನ್ಸ್ ಕೇಳಕ್ಕೆ ಬಂದಾರೆ? ಏನಿಲ್ಲ, ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಎಲ್ಲರಲ್ಲಿ ಒಂದು ಕೊರಗಿರ್ತದೆ. ನಾವು ಬಡವರು ಏನ್ರಿ, ನಾವು ಬಡವರು ಅನ್ನೋದೊಂದು ಕೊರಗಿರ್ತದ. ಅದಕ್ಕೊಂದು ಉದಾಹರಣೆ ಕೊಟ್ಟು ಬಿಡ್ತೀನಿ. ಏನು ಅಂತಂದರೆ, ಒಬ್ಬ ಸಣ್ಣ ಹುಡುಗ ಪ್ರತಿದಿನ ಶಾಲೆಗೆ ಹೋಗ್ತಿರ್ತಾನೆ. ಶಾಲೆಗೆ ಹೋಗ್ಬೇಕಾದ್ರೆ ಅವನ ಸ್ಕೂಲ್ ಒಳಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಅವನಿಗೆ ನಿಂದನೆಯ ಮಾತುಗಳನ್ನು ಹೇಳ್ತಿರ್ತಾರೆ, ಅಸಹ್ಯ ಮಾಡ್ತಿರ್ತಾರೆ. ಯಾಕೆ ಅಸಹ್ಯ ಮಾಡ್ತಿರ್ತಾರೆ ಅಂತ ತಾಯಿ ಕೇಳ್ತಾಳೆ. ಒಂದಿನ ಅವ ಹತ್ಕೊಂತ ಕುಂತಿರ್ತಾನೆ ಶಾಲೆ ಒಳಗೆ, ಬಂದು ಮನೆಯೊಳಗೆ ಹೇಳ್ತಾನೆ, ಅಮ್ಮ ನಾ ಇನ್ನು ಶಾಲೆಗೆ ಹೋಗಲ್ಲ, ಎಲ್ಲರೂ ನನಗೆ ಅಸಹ್ಯ ಮಾಡಾಕತ್ತಾರ. ಯಾಕೆ ಮಗ? ನಾ ಹರಿದ ಬಟ್ಟೆ ಹಾಕ್ಕೊಂಡಿನಲ್ಲ, ಆ ಹರಿದ ಬಟ್ಟೆಯನ್ನು ನೋಡಿ ಅವ್ರು ಅಸಹ್ಯ ಮಾಡಾಕತ್ತಾರ. ಅವಾಗ ಆ ತಾಯಿ ಅಂತಾಳ, ಅಲ್ಲೋ ನಾವು ಬಡವರದೀವಿ, ಏನೋ ಆ ಚಣ್ಣ ಹರ್ದತ್ತಂತೇಳಿ ಒಂದು ಪ್ಯಾಚ್ ಹಚ್ಚೀನಿ, ಹಂಗೆ ಹರ್ದತ್ತಂತೇಳಿ ಒಂದು ತುಂಡು ಬಟ್ಟೆ ಜೋಡಿಸೀನಿ, ಹರಿದಿದ್ದ ಬಟ್ಟೆಯನ್ನು ಜೋಡಿಸಿ ನಿನ್ನ ಶಿಕ್ಷಣ ಕಲ್ಸಾಕತ್ತೀನಿ ಮಗ. ನಾವು ಬಡವರಿದ್ರು ಅವ್ರ ಬೈಲಿ, ಅಸಹ್ಯ ಮಾಡಲಿ, ಏನೇ ಮಾಡಲಿ, ಶಾಲಿಗೆ ಹೋಗಿ ಅಂತಾಳೆ. ಆಯಿತು ಅಂತೇಳಿ ಅವ ಏನು ಮಾಡ್ತಾನಂದ್ರೆ, ನೀವು ಎಲ್ಲ ನೋಡಿರ್ಬೋದು, ಮೊದಲೆಲ್ಲ ಹಂಗೆ ಗಿಂಗಿ ಹರಿದ್ರೆ ಬೇರೆ ಬಟ್ಟೆ ಪೀಸನ್ನು ಜೋಡಿಸಿ ಶಾಲಿಗೆ ಕಲಿಸ್ತಿದ್ರಿಲ್ಲ ಮಕ್ಕಳಿಗೆ? ಇಲ್ಲ, ಇಲ್ಲೇ ಅದಿರಿಲ್ಲ, ಹರಿದಿದ್ದ ಬಟ್ಟೆ ಹೊಲದ ಕಳಿಸಿರಿಲ್ಲ ಮಕ್ಕಳಿಗೆ. ಹಂಗೆ ಆ ತಾಯಿ ಕಳಿಸಿರ್ತಾಳೆ. ಒಂದು ದಿನ ಶಾಲೆ ಒಳಗೆ ಎಲ್ಲ ಮಕ್ಕಳು ಅವ್ನು ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಪ್ಪ ಇವ ಹರಿದಿದ್ದ ಬಟ್ಟೆಯನ್ನು ಹಾಕ್ಕೊಂಡು ಬರಾಕತ್ತಾನಂತೇಳಿ ಎಲ್ಲರೂ ನೋಡಿ ನಗ್ತಿರ್ತಾರ. ಅವಾಗ ಅವನು ಒಂದಿನ ಬಂದು ಹೇಳ್ತಾನೆ, ಅಮ್ಮ ಇಟ್ಟು ದಿನ ಅಸಹ್ಯ ಮಾಡ್ತಿದ್ರು, ಈಗ ನೋಡಿ ನಗಾಕತ್ತಾರ. ಹಂಗಿದ್ರ ಮಗ ನೀವು ಒಂದು ತಿಳ್ಕೊ, ಜನರನ್ನ ನಗಿಸುವ ಕೆಲಸ ಮಾಡಾಕತ್ತಿ ಹೊರತು ಅವ್ರಿಗೆ ಒಳಗೆ ಕಣ್ಣೀರು ಹಾಕಿಸುವಂಥ ಕೆಲಸ ಮಾಡಾಕತ್ತಿಲ್ಲ. ಯಪ್ಪ ಮುಗಿಸ್ಲಿ ಏನ್ರಿ? ಮುಗಿಸ್ಬಿಡ್ತೀನಿ. ಹಂಗೆ ಹೇಳ್ರಿ, ಮತ್ತು ಸುಮ್ಮನೆ ಅವ್ರಿಗೊಂದು ಮಾತು ಹೇಳ್ಬೇಕಂತ ಹೇಳಕತ್ತೀನಿ. ಮತ್ತು ಹಂಗೆ ಒಂದೊಂದು ಚೀಟಿ ಜಗ್ತಾರಿಲ್ಲ, ಲುಂಗಿ ಜಗತ್ತಾರ. ಅದಕ್ಕಿಂತ ಮೊದಲು ಮುಗಿಸ್ತೀನಿ, ಹೇಳ್ತೀನಿ. ಅಲ್ಲಿ ಆ ತಾಯಿ ಹೇಳ್ತಾಳ, ಹರದ ಬಟ್ಟೆಯನ್ನು ಹಾಕ್ಕೊಂಡೋಗಿ ನೀನು ನಗಸಾಕತ್ತಿ ಅಂದ್ರೆ ಅವ್ರ ನಗಲಿ ಮಗ, ನೀ ಯಾವುದೇ ಕಾರಣಕ್ಕೂ ನೋವು ಮಾಡ್ಕೋಬೇಡ, ಎಷ್ಟು ಸಾಧ್ಯ ಅಷ್ಟು ನಗಸು ಅಂತಾಳೆ. ಅವ ಏನು ಮಾಡ್ತಾನಂದ್ರೆ ಪ್ಯಾಂಟ್ ಒಂಥರ, ಅಂಗಿ ಒಂಥರ, ಚೊಣ್ಣು ಒಂಥರ ಎಲ್ಲ ಚೇಂಜ್ ಮಾಡ್ಕೊಂತ ಹೋಗ್ತಾನ. ಒಂದೇ ಅಂಗಿ ಒಳಗೆ 4 ಬಟ್ಟೆ ಪೀಸ್ ಸೇರಿಸಿ ದಿನ ಶಾಲೆ ಒಳಗೆ ಹೋಗಿ ಎಲ್ಲರೂ ನಗಸ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಅವತ್ತು ತಾಯಿ ಹೇಳಿದ್ಲು, ಮಗ ನಿನ್ನ ನೋಡಿ ನಗಾಕತ್ತಾರಂದ್ರೆ ನೀನು ನಗಸುವ ಕೆಲಸ ಮಾಡಂದಿದ್ದಕ್ಕೆ ಆ ಮಗ ಶಾಲೆ ಕಲ್ಕೊಂತ ಮುಂದೊಂದು ದಿನ ಎಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾನಂದ್ರೆ ಇತಿಹಾಸದೊಳಗೆ ಉಳಿಯುವಂಥ ಹೆಸರಾಗ್ತದ. ಜಗತ್ತಿನೊಳಗೆ ಬಹುದೊಡ್ಡ ಹಾಸ್ಯ ಕಲಾವಿದನಾಗ್ತಾನೆ. ಅವನೇ ಚಾರ್ಲಿ ಚಾಂಪ್ಲಿನ್ ಅಂತಕ್ಕಂಥದ್ದು ನಾವು ನೆನಪಿಟ್ಕೊಳ್ಬೇಕು. ಬಡವರು ಬಗ್ರು ಅನ್ನೋದಕ್ಕಿಂತ ನಮ್ಮಿಂದ 4 ಜನ ಖುಷಿ ಪಡುವಂಥ ಕೆಲಸವನ್ನು ನಾವು ಮಾಡೋಣ. ನಿಮ್ಮ ಮಕ್ಕಳ ಮನೋರಂಜನೆಯನ್ನು ನೀವೆಲ್ಲರೂ ಕೂತ್ಕೊಂಡು ನೋಡೋಣ ಅಂತಕ್ಕಂಥ ಮಾತು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸತ್ಯಂ ಶಿವಂ ಸುಂದರಂ. ಶ್ರೀ ಗುರು ಚೈತನ್ಯ ಮಠ ಧಾರವಾಡ ಇವರು ಹೇಳ್ತಕ್ಕಂಥ ಮಾತು ಸತ್ಯವಾಗಿದೆ.
ಈಗ ಒಂದು 10 ನಿಮಿಷದ ಕೆಳಗಡೆ, ಒಂದು 5 ನಿಮಿಷದ ಕೆಳಗಡೆ ಇಲ್ಲೊಬ್ಬ ಅಮ್ಮ ಬಂದು ಅಂದ್ಲು, ಯಾರೋ ಮಾತಾಡಕತ್ತಾರ, ಯಾರನ್ನಾತ ದೌಡ್ ತೆರವುಗೊಳಿಸಿ ನಮ್ಮ ಮಕ್ಕಳ ಆಟವನ್ನು ನೋಡಬೇಕು, ಇಲ್ಲ ನಾವು ಮನೋರಂಜನೆಯನ್ನು ನೋಡಬೇಕು ಅಂತಂದೇಳಿ ಹೇಳಿದರು. ಈಗ ಒಬ್ಬತ್ತ ಫೋನ್ ಬಂದಿದ್ದ ಮ್ಯಾಗ ಹತ್ತಿ, ಮಕ್ಕನ ಕತ್ಯಾರಿ ಮಕ್ಕಳು ಅಂತಂದೇಳಿ. ಹಾಗಾಗಿ ಈ ವೇದಿಕೆಯ ಒಂದು ಸಮಯ ಭಾಳ ಅಭಾವದಿಂದ ಸಮಯದ ಅಭಾವ ಇರೋದರಿಂದ ವೇದಿಕೆಯ ಮೇಲೆ 200 ಗಣ್ಯ ಮಾನ್ಯರು ಸಾಕಷ್ಟು ಮಾತನಾಡುವಂಥದ್ದು ಇತ್ತು. ಆದರೂ ಕೂಡ ನಾವು ಇಲ್ಲಿ ನೆರೆದಿರ್ತಕ್ಕಂಥ ಪಾಲಕರ ಒಂದು ಆಸಕ್ತಿಯನ್ನು ನೋಡಿ ಈ ವೇದಿಕೆಯನ್ನು ಈಗ ತೆರವುಗೊಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅಭಿನಂದನೆ ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ನೀಡಿ ಮಕ್ಕಳನ್ನು ಮನೋರಂಜನೆ ಕಾರ್ಯಕ್ರಮಕ್ಕೆ ಅಣಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀ ಅಮರೇಶ್ ಪಾಟೀಲ್ ಸರ್ ಅವರು ಹಾಗೂ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ರಾಜಶೇಖರ್ ಕಾಳಾಪುರ ಮಠ ಸರ್ ಅವರು ಈ ಎಲ್ಲ ಶಿಕ್ಷಕ ಗುರುಮಾತೆಯರಿಗೆ ಅಭಿನಂದನಾಪೂರ್ವಕವಾಗಿ ಶಾಲನ್ನು ವಧಿಸುವ ಮೂಲಕ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ವೇದಿಕೆಯ ಮೇಲೆ ಸನ್ಮಾನಿತರಾಗಿರ್ತಕ್ಕಂತಹ ಗುರುತಿಸಿ ಆ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ನೃತ್ಯವನ್ನು ಹೇಳಿಕೊಟ್ಟಿರ್ತಕ್ಕಂಥ ಗುರುಮಾತೆಯರು. ಸಹನೆಗೆ ಇನ್ನೊಂದು ಹೆಸರು ಹೆಣ್ಣು. ಆದ್ದರಿಂದ ಆ ನೃತ್ಯದಲ್ಲಿ 100ಕ್ಕೆ 100% ತಮ್ಮ ಒಂದು ಸಮಯವನ್ನು ಮೀಸಲಿಟ್ಟು ಮಕ್ಕಳಿಗೆ ನೃತ್ಯವನ್ನು ತಾಳ್ಮೆಯಿಂದ ಕಲಿಸಿರ್ತಕ್ಕಂಥ ಗುರುಮಾತೆಯರಿಗೆ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ಪೂಜ್ಯರ ಪರವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.